ಶ್ರೀ ಗುರುಭ್ಯೋ ನಮಃ. ಈ ವರ್ಷ ಗಾಯತ್ರಿ ಪ್ರತಿಪತ್ತು ಆಗಸ್ಟ್ 10ನೇ ತಾರೀಕು ಭಾನುವಾರ ಬಂದಿದೆ. ಆ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಎಲ್ಲರ ಮುಂದೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೇದಾಧ್ಯಯನ ಅನ್ನೋದು ವಿಹಿತವಾದ ಕರ್ಮವಾಗಿದೆ. ಶಾಸ್ತ್ರದಲ್ಲಿ ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗೋ ವೇದ ಅಧ್ಯೇತವ್ಯ ಜ್ಞೇಯಶ್ಚ ಅಂತ ಹೇಳಿದ್ದಾರೆ. ಉಪನೀತರಾದಂಥ ಎಲ್ಲ ಬ್ರಾಹ್ಮಣರು ಸಹ ವೇದಾಧ್ಯಯನವನ್ನು ಅವಶ್ಯವಾಗಿ ಕಾರಣವಿಲ್ಲದೇ ಮಾಡಲೇಬೇಕು ಅನ್ನೋದು ಶಾಸ್ತ್ರಗಳು ವಿಧಿಸಿರುವಂಥ ಕರ್ಮ. ವೇದಾಭ್ಯಾಸೋ ಹಿ ವಿಪ್ರಸ್ಯ ತಪಃ ಪರಮೋಚ್ಯತೆ. ವಿಪ್ರರಿಗೆ ವೇದಾಭ್ಯಾಸವೇ ಪರಮಶ್ರೇಷ್ಠವಾದ ತಪಸ್ಸು ಅಂತ ಶಾಸ್ತ್ರಗಳು ಹೇಳಿದೆ. ಮತ್ತು ಅದನ್ನು ಸ್ವಾಧ್ಯಾಯಂ ಶಕ್ತಿತಃ ಅನ್ವಹಂ ಅಂತ ಹೇಳಿದ್ದಾರೆ. ಅಂದರೆ ಸ್ವಾಧ್ಯಾಯವನ್ನು ನಿತ್ಯವೂ ಮಾಡಬೇಕು ಅನ್ನೋದು ಶಾಸ್ತ್ರಗಳು ತಿಳಿಸ್ಕೊಡ್ತಾ ಇರುವಂಥ ವಿಷಯ. ಇಂಥ ವೇದಾಧ್ಯಯನವನ್ನು ಪ್ರತಿನಿತ್ಯವೂ ಬ್ರಹ್ಮಯಜ್ಞದಲ್ಲಿ, ಪಂಚಮಹಾಯಜ್ಞಗಳಲ್ಲಿ ಒಂದಾದಂಥ ಬ್ರಹ್ಮಯಜ್ಞದಲ್ಲಿ ಮಾಡೋದು ಸಂಪ್ರದಾಯವಾಗಿ ಬಂದಿದೆ. ಯದಧೀತೆ ಸ ಬ್ರಹ್ಮಯಜ್ಞ ಅಂತ ಹೇಳಿದ್ದಾರೆ. ಈ ವೇದಾಧ್ಯಯನ ಮಾಡ್ತಾ ಇರಬೇಕಾದ್ರೆ ಮತ್ತು ಅಧ್ಯಯನ ಕಾಲ ಮತ್ತು ನಿತ್ಯವೂ ಮಾಡುವಂಥ ಬ್ರಹ್ಮಯಜ್ಞ ಇತ್ಯಾದಿಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ದೋಷಗಳು ಸಂಭವಿಸುತ್ತೆ. ಆ ದೋಷಗಳ ನಿವಾರಣೆಗೋಸ್ಕರವಾಗಿ ಪ್ರಾಯಶ್ಚಿತ್ತಾರ್ಥವಾಗಿ ಈ ಗಾಯತ್ರಿ ಪ್ರತಿಪತ್ತನ್ನು ವಿಧಿಸಿದ್ದಾರೆ. ಗಾಯತ್ರಿ ಮಂತ್ರವನ್ನು ಹೋಮ ಅಥವಾ ಜಪ ಎರಡರಲ್ಲಿ ಒಂದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಶ್ರಾವಣ ಪೌರ್ಣಿಮೆಯ ಉಪಕರ್ಮದ ನಂತರದ ಪ್ರತಿಪತ್ತಿನ ದಿವಸ ಇದನ್ನು ಮಾಡೋದಕ್ಕೆ ವಿಹಿತ ಅಂತ ಹೇಳಿದ್ದಾರೆ. ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಅಂತ ಆದಮೇಲೆ ಶ್ವಭೂತೆ ಮಹಾನದ ಉಪಸ್ಪೃಶ್ಯ ಮಿಥ್ಯಾಧೀತ ದೋಷ ಪ್ರಾಯಶ್ಚಿತ್ತಾರ್ಥಂ ಗಾಯತ್ರಿಯ ಸಮಿತ್ ಸಹಸ್ರಮಾದಧ್ಯಾತ್ ಜಪೇದ್ವಾ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಉಪಕರ್ಮದ ಎರಡನೇ ದಿವಸ ನಿಯಮವಾಗಿ ಅಧ್ಯಯನ ಮಾಡದೆ ಇರುವಂಥದ್ದನ್ನು ಮೀರಿರುವುದಕ್ಕೆ ಪ್ರಾಯಶ್ಚಿತ್ತಾರ್ಥವಾಗಿ 1000 ಗಾಯತ್ರಿ ಮಂತ್ರವನ್ನು ಹೋಮ ಅಥವಾ ಜಪ ಎರಡನ್ನು ಕೂಡ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಿಥ್ಯಾಧೀತಂ ಅಂದರೆ ನಿಯಮ ಅತಿಕ್ರಮೇಣ ಅಧೀತಂ ಅಂತ ಅರ್ಥ. ಅಂದರೆ ನಿಯಮವನ್ನು ಉಲ್ಲಂಘಿಸಿ ಮಾಡಿದಂಥ ವೇದಾಧ್ಯಯನ ಮತ್ತು ವೇದದ ಅಧ್ಯಯನ ನಿತ್ಯ ಮಾಡ್ತೀವಲ್ಲ, ಅದನ್ನೂ ಸಹ ನಿಯಮದಿಂದ ಮಾಡದೇ ಬರುವಂಥ ದೋಷಗಳಿಗೆಲ್ಲ ವಾರ್ಷಿಕವಾಗಿ ಈ ಒಂದು ಗಾಯತ್ರಿ ಪ್ರತಿಪತ್ತನ್ನು ಶಾಸ್ತ್ರಗಳು ನಮಗೆ ವಿಧಿಸ್ತಾ ಇದೆ. ಇದನ್ನು ಬ್ರಹ್ಮಚಾರಿ, ಗೃಹಸ್ಥರು ಎಲ್ಲರೂ ಕೂಡ ಕರ್ತವ್ಯ ವಿಹಿತವಾಗಿ ಮಾಡಲೇಬೇಕಾಗಿರುವಂಥ ಕರ್ಮ ಆಗಿದೆ. ಆ ದಿವಸ ಸಂಧ್ಯಾವಂದನೆಯನ್ನು ಮಾಡಿ ನಿತ್ಯಕರ್ಮಾದಿಗಳನ್ನು ಮುಗಿಸ್ಕೊಂಡು ಮಿಥ್ಯಾಧೀತ ದೋಷ ಪ್ರಾಯಶ್ಚಿತ್ತಾರ್ಥಂ ಗಾಯತ್ರಿಯ ಸಹಸ್ರಂ ಸಮಿಧಾಧಾನಂ ಕರಿಷ್ಯೆ ಅಂತ ಹೇಳಿ ಸಮಿತಿನಿಂದ ಅಗ್ನಿಯಲ್ಲಿ ಹೋಮವನ್ನು ಮಾಡ್ಬೋದು. ಅದಾಗದೇ ಇರುವಂಥ ಪಕ್ಷದಲ್ಲಿ ಜಪವನ್ನಾದರೂ ಕೂಡ ಮಾಡಬೇಕು. ಜಪವನ್ನು ಮಾಡಬೇಕಾದ್ರೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ಇತ್ಯಾದಿ ಗಾಯತ್ರಿ ಆವಾಹನೆಯ ಮಂತ್ರಗಳನ್ನು ಜಪಿಸಿ ನಂತರ ಜಪವನ್ನು ಮಾಡಿ ಪೂರೈಸಿಕೊಂಡು ಉತ್ತಮೇ ಶಿಖರೇ ಜಾತೆ ಮಂತ್ರದಿಂದ ಉಪಸ್ಥಾನ ಮಾಡಿ ಸ್ತುತೋಮಯ ವರದ ವೇದಮಾತಾ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಿ ಕರ್ಮವನ್ನು ಸಮಾಪನೆಯನ್ನು ಮಾಡಬೇಕು. ಇದನ್ನು ಪ್ರತಿ ವರ್ಷವೂ ಸಹ ತಪ್ಪದೇ ಮಾಡುವಂಥ ವಿಹಿತವಾದ ಕರ್ಮ ಇದಾಗಿದೆ. ಕಡೆಯಲ್ಲಿ ಆ ಗಾಯತ್ರಿ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಪ್ರಾರ್ಥಿಸಿ ಜಪಸ್ಥಾನವನ್ನು ಪ್ರೋಕ್ಷಣೆಯನ್ನು ಮಾಡಿ ಆ ಕರ್ಮವನ್ನು ಮುಗಿಸಬೇಕು. ಇದು ಮುಖ್ಯವಾಗಿ ಶಾಸ್ತ್ರದಲ್ಲಿ ಉಕ್ತವಾಗಿರುವಂಥ ಕ್ರಮ. ಈ ಜಪ ಮಾಡೋ ಸಂದರ್ಭದಲ್ಲಿ ಕೆಲವು ವಿಧಿ ನಿಷೇಧಗಳನ್ನು ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ನಿತ್ಯ ಸಂಧ್ಯಾವಂದನೆಯ ಜಪದಲ್ಲಿ ನಮಗೆ ಸಾಮಾನ್ಯವಾಗಿ ಜಪ ಮಾಡಬೇಕಾದ್ರೆ ಪರ್ವಭಿಸ್ತು ಜಪೇತ್ ಅಂತ ಹೇಳಿದ್ದಾರೆ. ಪರ್ವ ಅಂತಂದರೆ
ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಕೈನಲ್ಲಿ, ಇದಕ್ಕೆ ಪರ್ವಗಳು ಅಂತ ಹೆಸರು. ಇಲ್ಲಿಂದ ಪ್ರಾರಂಭ ಮಾಡಿ ಹೀಗೆ ಜಪ ಮಾಡುವಂಥದ್ದು ಮತ್ತು ಹೀಗೆ ಬಂದು ಹೀಗೆ ಮುಗಿಸೋದು, ಇದು ಪರ್ವಭಿಸ್ತು. ಇದೆರಡನ್ನು ಮಾತ್ರ ದಾಟಬಾರದು. ಇದು ಬಿಟ್ಟು ಹೀಗೇ ಜಪ ಮಾಡುವಂಥದ್ದು ಅನ್ನೋದು ಕ್ರಮ. ಆದರೆ ಹೆಚ್ಚಿನ ಜಪ ಕಾಮ್ಯಾರ್ಥವಾಗಿ ಎಲ್ಲ ಮಾಡಬೇಕಾದ್ರೆ ಪರ್ವದಲ್ಲೂ ಮಾಡ್ಬೋದು, ಅಥವಾ ಜಪಮಾಲೆಯನ್ನು ಸಹ ಬಳಸಿ ನಾವು ಜಪವನ್ನು ಮಾಡ್ಬೋದು. ಈ ಗಾಯತ್ರಿ ಪ್ರತಿಪತ್ತಿನಲ್ಲಿ ಮಾಡಬೇಕಾದ್ರೆ ಎಣಿಕೆ ಮುಖ್ಯ ಆಗಿರೋದ್ರಿಂದ, ಅಂದರೆ 1,000 ಜಪ ಆಗಬೇಕಾಗಿರೋದ್ರಿಂದ ಎಣಿಕೆ ಮುಖ್ಯವಾಗಿರೋದರಿಂದ ಜಪಮಾಲೆಯನ್ನು ಬಳಸಿ ನಾವು ಎಣಿಕೆಯನ್ನು ಮಾಡ್ಬೋದು. ಜಪಮಾಲೆ ಸ್ಫಟಿಕದ್ದಾಗ್ಬೋದು, ಅಥವಾ ಪದ್ಮಾಕ್ಷದ್ದಾಗ್ಬೋದು, ತುಳಸಿ ಮಾಲೆದಾಗ್ಬೋದು, ಅಥವಾ ರುದ್ರಾಕ್ಷಿ ಮಾಲೆ, ಯಾವುದನ್ನಾದರೂ ಉಪಯೋಗಿಸ್ಕೊಂಡು ಮಾಡುವಂಥ ಕ್ರಮ ಇದೆ. ರುದ್ರಾಕ್ಷೈಹಿ ಅನಂತಂ ಫಲಮಶ್ನುತೆ ಅಂತ ಹೇಳಿದ್ದಾರೆ. ಈ ರುದ್ರಾಕ್ಷಿಯಿಂದ ಜಪ ಮಾಡಿದ್ರೆ ಅನಂತವಾದ ಫಲ ಅಂತ ಹೇಳಿದ್ದಾರೆ. ಎಣಿಸುವಾಗ ಸಾಮಾನ್ಯವಾಗಿ ಇದನ್ನು ಹೀಗೆ ಇಟ್ಕೊಂಡು ವಸ್ತ್ರವನ್ನು ಇದಕ್ಕೆ ಮುಚ್ಚಿ, ವಸ್ತ್ರ ಮುಚ್ಚಿಕೊಂಡೇ ಮಾಡಬೇಕು. ಅದನ್ನು ಹೀಗೇ ಎಲ್ಲರಿಗೂ ತೋರಿಸೋ ಥರ ಮಾಡಬಾರ್ದು. ಒಂದು ವಸ್ತ್ರವನ್ನು ಮುಚ್ಚಿಟ್ಕೊಂಡು ಮಾಡಬೇಕು. ಇಲ್ದಿರೋದ ನಿಷ್ಫಲ ಅಂತ ಹೇಳಿದ್ದಾನೆ ಶಾಸ್ತ್ರದಲ್ಲಿ. ಮತ್ತು ಒದ್ದೆ ಬಟ್ಟೆನ ಇಟ್ಕೊಂಡು ಒದ್ದೆ ಬಟ್ಟೆನ ಇದರ ಮೇಲೆ ಹಾಕ್ಕೊಂಡು ಮಾಡಬಾರ್ದು. ಇದು ತುಂಬ ಮುಖ್ಯವಾದಂಥ ವಿಷಯ. ಮತ್ತು ಎಣಿಸಬೇಕಾದ್ರೆ ಇದಕ್ಕೆ ಮೇರು ಅಂತ ಹೆಸರು. ಈ ಮೇರನ್ನು ದಾಟಬಾರ್ದು. ಹೀಗೆ ಜಪ ಮಾಡ್ತಾ ಹೀಗೆ ಮುಂದಕ್ಕೆ ಹೋಗಬಾರ್ದು. ಇಲ್ಲಿಂದ ಶುರು ಮಾಡಿಕೊಂಡು ಹೀಗೇ ಈ ಬೆರಳನ್ನು ಬಿಟ್ಟು, ಅಂದರೆ ಅಂಗುಷ್ಠ ತರ್ಜನಿಯನ್ನು ಬಿಟ್ಟು, ಇಲ್ಲ ಮಧ್ಯಮ ಇರ್ಬೋದು ಅಥವಾ ಅನಾಮಿಕ, ಇದೆರಡರಲ್ಲಿ ಜಪವನ್ನು ಮಾಡಬೇಕು. ಮಾಡಿಕೊಂಡು ಇಲ್ಲಿಗೆ ಬಂದ ಮೇಲೆ ಇದನ್ನು ಹೀಗೆ ತಿರುಗಿಸ್ಕೊಂಡು ಇದನ್ನು ದಾಟದೀರ ಮತ್ತೆ ಹಾಗೆಯೇ ಜಪವನ್ನು ಮುಂದುವರಿಸ್ಕೊಳ್ತಾ ಬರಬೇಕು. ಇದು ನಿಯಮ ಇರುವಂಥದ್ದು. ಮತ್ತು ಈ ಜಪವನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ದಿಕ್ಕನ್ನು ಮಾಡಿಕೊಂಡು ಆಸನವನ್ನು ಹಾಕ್ಕೊಂಡು ನಾವು ಜಪವನ್ನು ಮಾಡಬೇಕು. ಇದು ಮತ್ತು ಇದರ ಜೊತೆಗೆ ಪವಿತ್ರ ಧಾರಣೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ಪವಿತ್ರ ಹಾಕ್ಕೊಂಡೇ ಜಪವನ್ನು ಮಾಡಬೇಕು. ಆದಷ್ಟು ಗೌಪ್ಯವಾಗಿ ಏಕಾಂತ ಸ್ಥಳದಲ್ಲಿ ಜಪ ಮಾಡೋದು ತುಂಬ ಉತ್ತಮವಾದಂಥ ಸಂದರ್ಭ. ಜಪದ ಮಧ್ಯದಲ್ಲಿ ಮಾತನಾಡಬಾರದು, ಇದನ್ನು ಗಮನಿಸಬೇಕು. ತುಂಬ ಅನಿವಾರ್ಯ ಪಕ್ಷದಲ್ಲಿ ಅಕಸ್ಮಾತ್ ಮಾತಾಡಿದ್ರೂ ಸಹ ಮತ್ತೆ ಇದಂ ವಿಷ್ಣುರ್ ವಿಚಕ್ರಮೆ, ಆ ವಿಷ್ಣುವಿನ ಮಂತ್ರವನ್ನು ಹೇಳಿ ಮತ್ತೆ ತಿರ್ಗಾ ಜಪವನ್ನು ಮುಂದುವರಿಸಬೇಕು. ಮತ್ತು ಜಪವನ್ನು ನೀರಿನಲ್ಲಿ ಮಧ್ಯದಲ್ಲಿ ನಿಂತುಕೊಂಡು, ನೀರಿನಲ್ಲೇ ನಿಂತುಕೊಂಡು ಜಪ ಮಾಡಬಾರ್ದು ಅಂತ ಗಾಯತ್ರಿ ಜಪಕ್ಕೆ ನಿಷೇಧವನ್ನು ಹೇಳಿದ್ದಾರೆ. ಮತ್ತು ಈ ಜಪವನ್ನು ಮನೆಯಲ್ಲಿ ಮಾಡಬಹುದು, ಅಥವಾ ದೇವಾಲಯ, ನದಿ ತೀರ, ಗೋಶಾಲೆಯಲ್ಲಿ, ಮತ್ತು ಅಗ್ನಿಯ ಸಮೀಪದಲ್ಲಿ, ಮತ್ತು ತೀರ್ಥಕ್ಷೇತ್ರ, ದೇವತೆಯ ಸನ್ನಿಧಿ ಇತ್ಯಾದಿಗಳಲ್ಲೆಲ್ಲ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಅನಂತಂ ಶಿವಸನ್ನಿಧೌ ಅಂತ ಹೇಳಿದ್ದಾರೆ. ಈಶ್ವರನ ದೇವಸ್ಥಾನ ಇತ್ಯಾದಿಗಳಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಅಂತ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತಾ ಇದೆ. ಮತ್ತು ಈ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಅದರ ಧ್ಯಾನ ಶ್ಲೋಕವನ್ನು ಕೂಡ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಗಾಯತ್ರಿ ಮಂತ್ರದ ದೇವತೆ, ಗಾಯತ್ರಿ ಮಂತ್ರಕ್ಕೆ ಸಾಕ್ಷಾತ್ ದೇವತೆ ಸವಿತೃ, ಅಂದರೆ ಸೂರ್ಯನೇ ನಮಗೆ ಪ್ರತ್ಯಕ್ಷವಾಗಿ ಕೂಡ ಕಾಣಿಸ್ತಾ ಇರುವಂಥ ದೇವರಾಗಿದ್ದಾನೆ. ಹಾಗೆಯೇ ಈ ಗಾಯತ್ರಿ ಮಂತ್ರಕ್ಕೆ ಸ್ತ್ರೀ ರೂಪವಾಗಿ ಗಾಯತ್ರಿ ಮಾತಾ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅನ್ನೋದನ್ನು ಕೂಡ ಶಾಸ್ತ್ರಗಳು ತಿಳಿಸ್ಕೊಡ್ತಾ ಇದೆ. ಅದು ವೇದದಲ್ಲೇ ಬಂದಿದೆ. ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಅಂತ, ಮತ್ತು ಸ್ತುತೋಮಯ ವರದಾ ವೇದಮಾತಾ ಅಂತ ಕರೆದಿರೋದು ಇದೆ. ಇದಕ್ಕೂ ಮುಂದೆ ಹೋದರೆ ಬ್ರಹ್ಮವೈ ಗಾಯತ್ರಿ ಅಂತಲೂ ಹೇಳಿದ್ದಾರೆ. ಆ ಪರಬ್ರಹ್ಮವೇ ಗಾಯತ್ರಿಯ ಸ್ವರೂಪ ಅಂತ ಹೇಳಿ ಅಲ್ಲೂ ಕೂಡ ತುಂಬ ವಿಸ್ತಾರವಾಗಿ ಅದನ್ನು ಶಂಕರ ಭಗವತ್ಪಾದರು ಭಾಷ್ಯದಲ್ಲೆಲ್ಲ ಬರೆದಿದ್ದಾರೆ. ನಾವು ಯಾವುದನ್ನಾದರೂ ಆಯ್ಕೆ ಮಾಡ್ಕೋಬೋದು. ಒಟ್ಟಿನಲ್ಲಿ ಜಪ ಮಾಡೋ ಸಂದರ್ಭದಲ್ಲಿ ಆ ದೇವತೆಯನ್ನು ಸ್ಮರಣೆ ಮಾಡ್ಕೊಳ್ತಾ, ಆ ದೇವತೆಯನ್ನು ಧ್ಯಾನ ಮಾಡ್ತಾ, ಮತ್ತು ಅರ್ಥಾನುಸಂಧಾನ ಮಾಡ್ಕೊಳ್ತಾ, ಗಾಯತ್ರಿ ಮಂತ್ರದ ಅರ್ಥವನ್ನೂ ಸಹ ತಿಳ್ಕೊಳ್ತಾ, ಮತ್ತು ದೇವತಾ ಸ್ವರೂಪವನ್ನು, ಅಮ್ಮನವರ ಸ್ವರೂಪ ಇರ್ಬೋದು, ಯಾವುದಾದ್ರೂ ಆಗ್ಬೋದು, ಅದನ್ನು ತಿಳ್ಕೊಳ್ತಾ ಹಾಗೆಯೇ ನಮ್ಮ ಮನಸ್ಸನ್ನು ಆ ಜಪದಲ್ಲಿ ಮಗ್ನ ಮಾಡಿ ಜಪ ಮಾಡಬೇಕು.
ಆವಾಗಲೇ ಅದಕ್ಕೆ ಅತ್ಯಂತ ಶ್ರೇಯಸ್ಕರವಾದಂಥ ಫಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಮತ್ತು ಅರ್ಥಾನುಸಂಧಾನ ಮಾಡೋದಕ್ಕೋಸ್ಕರವಾಗಿ ನಾನು ಸಂಕ್ಷಿಪ್ತವಾಗಿ ಗಾಯತ್ರಿ ಮಂತ್ರದ ಅರ್ಥವನ್ನು, ಅನ್ವಯಾರ್ಥವನ್ನು ಹೇಳ್ತೀನಿ. ಯಹ ನಹ ಧಿಯಃ ಪ್ರಚೋದಯಾತ್ ತತ್ ದೇವಸ್ಯ ಸವಿತುಃ ವರೇಣ್ಯಂ ಭರ್ಗಃ ಧೀಮಹಿ. ಇದು ನಮಗೆ ಗಾಯತ್ರಿ ಮಂತ್ರದ ಅನ್ವಯ ಮಾಡಿಕೊಂಡ್ರೆ ಸಿಗುವಂಥ ಕ್ರಮ. ಯಹ ಅಂದರೆ ಯಾವ ಪರಮಾತ್ಮನನ್ನು, ನಹ ಅಂದರೆ ನಮ್ಮ, ಇಲ್ಲಿ ಬಹುವಚನ ಇದೆ. ಗಾಯತ್ರಿ ಜಪದಿಂದ ನಾವು ಮಾತ್ರ ಅಲ್ಲ, ಎಲ್ಲರೂ ಸಹ ಅಂತ ಬಹುವಚನ ಇದೆ. ಧಿಯಃ ಅಂದರೆ ಬುದ್ಧಿಗಳನ್ನು, ಪ್ರಚೋದಯಾತ್ ಅಂದರೆ ಪ್ರೇರಿಸ್ತಾ ಇರೋಂಥವನು, ತತ್ ಅಂದರೆ ಅದು ಅಂದರೆ ಅಂಥ ಶಕ್ತಿಯುತವಾದದ್ದು ಅಂತ, ದೇವಸ್ಯ ಅಂದರೆ ಆ ದೇವನ, ಸವಿತುಹು ಅಂದರೆ ಸೂರ್ಯನ, ವರೇಣ್ಯಂ ಅಂದರೆ ಶ್ರೇಷ್ಠವಾದ, ಭರ್ಗಃ ಅಂದರೆ ತೇಜಸ್ಸನ್ನು, ಧೀಮಹಿ ಅಂದರೆ ಧ್ಯಾನಿಸ್ತೇನೆ ಅಂತ ಇದು ಸಂಕ್ಷಿಪ್ತವಾದಂಥ ಅರ್ಥ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಅರ್ಥಾನುಸಂಧಾನ ಮಾಡಿಕೊಂಡು ಜಪವನ್ನು ಮಾಡೋದು ತುಂಬ ಶ್ರೇಷ್ಠತಮವಾದಂಥ ಕೆಲಸ. ಆತ್ಮಾನಂ ತದ್ರೂಪಂ ಭಾವಯೇತ್ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಆ ದೇವತೆಯ ಸ್ವರೂಪದ ಭಾವನೆಯನ್ನು ಮಾಡಿಕೊಳ್ತಾ ನಾವು ಜಪವನ್ನು ಮಾಡೋದರಿಂದ ಅತ್ಯಂತ ಶ್ರೇಯಸ್ಕರ. ಇಂಥ ಪವಿತ್ರವಾದಂಥ ಮತ್ತು ಶ್ರೇಷ್ಠವಾದಂಥ ವಿಹಿತ ಕರ್ಮವನ್ನು ನಾವೆಲ್ಲರೂ ಕೂಡ ಗಾಯತ್ರಿ ಪ್ರತಿಪತ್ತಿನ ದಿವಸದಲ್ಲಿ ಮಾಡಿ ಮತ್ತು ಶಾಸ್ತ್ರೀಯವಾಗಿ ಅದನ್ನು ಗಾಯತ್ರಿ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಹರಿ ಓಂ ತತ್ಸತ್.